ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಮನೆ ಭಾಗ್ಯ ಕೊಡ್ತಾ ಇರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾವೇನು ಮನೆ ಭಾಗ್ಯ ಅಂತ ಏನು ಕೊಡ್ತಾ ಇಲ್ಲ, ಗಿಫ್ಟ್ ಅಂತ ಏನು ಕೊಡ್ತಾ ಇಲ್ಲ, ಬದಲಾಗಿ ಮಾನವೀಯತೆ ದೃಷ್ಟಿಯಿಂದ ಮನೆ ನೀಡಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೇರಳ ಸರ್ಕಾರ ಏನ್ ಬೇಕಾದ್ರೂ ಟೀಕೆ ಮಾಡಲಿ, ನಾವು ಮಾನವೀಯತೆ ದೃಷ್ಟಿಯಿಂದ ಮನೆ ಕೊಟ್ಟಿದ್ದೀವಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರೇ, ಇದೇ ಮಾನವೀಯತೆ ನಮ್ಮದೇ ಕರುನಾಡಿನಲ್ಲಿ ವರ್ಷಗಟ್ಟಲೆಯಿಂದ ಮನೆ ಕಳ್ಕೊಂಡು ಮಳೆ ಹಾನಿಗೊಳಗಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಮನೆ ಕಳ್ಕೊಂಡು ನರಳುತ್ತಾ ಇರುವಂತಹ ನಮ್ಮ ಕನ್ನಡಿಗರ ಬಗ್ಗೆ ಇಲ್ಲದೇ ಇರೋ ಮಾನವೀಯತೆ ಕೇರಳದ ರಾಜಕಾರಣಿಗಳು ಬಂದು ಹೇಳಿದ ತಕ್ಷಣ ಬಂದ್ಬಿಡುತ್ತಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗವರ್ಮೆಂಟ್ ಒಂದು ಸ್ಕೀಮ್ ಇದೆ, ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಎಕ್ಸ್ಪಾರ್ಟ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವ್ರಿಗೂ ನಮ್ಮವರು ಕೆಲವು ಹಿಂದೆ ಕೆಲವು ಭಾಗದಲ್ಲಿ ಅಪಾರ್ಟ್ಗಳಲ್ಲಿ 20 ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಇನ್ನೇನು ಹೋಟೆಲ್ ಮತ್ತೊಂದು ಡಾಕ್ಟರ್ ಸೆಕ್ಷನ್ ಕರೆಕ್ಟಾಗಿ ಇತ್ತು ಅಂತಂದ್ರೆ ಕೆಲವರಿಗೆ ರಿಯಾಬೇಟ್ ಮಾಡುವಂತ ಕೆಲಸ ಮಾಡ್ತಾರೆ. So many Kerala MPs have been saying that they condemn your statement when you said we don't want any interference from Kerala. Let they condemn, let they do whatever want. You know how to run the administration, you run the administration. It is a state with a good governance. We don't want illegal encroachment. Unnecessary, if they want, let they have those take their people there and let they do them whatever they want. They have not whatever they had promised earlier to the various people, including at the time of disaster. ಕೋಗಿಲು ಲೇಔಟ್ನಲ್ಲಿ ರಿಪಬ್ಲಿಕ್ ಕನ್ನಡ ಡೇರಿಂಗ್ ಸ್ಟಿಂಗ್, ಒಬ್ಬೊಬ್ಬರ ಬಳಿ ಎರಡೆರಡು ಆಧಾರ್ ಕಾರ್ಡ್ ಇರುವಂತದ್ದು ಕೂಡ ಪತ್ತೆಯಾಗಿದೆ. ರಿಪಬ್ಲಿಕ್ ಕ್ಯಾಮೆರಾದಲ್ಲಿ ಇದು ಕ್ಯಾಪ್ಚರ್ ಆಗಿದೆ. ರಿಪಬ್ಲಿಕ್ ಸ್ಟಿಂಗ್ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದಾರಾ? ಎರಡೆರಡು ಆಧಾರ್ ಕಾರ್ಡ್ ಇರೋದು ನನಗೆ ಗೊತ್ತಿಲ್ಲ, ಪರಿಶೀಲನೆ ನಡೆಸ್ತೀವಿ, ಈ ಬಗ್ಗೆ ಪರಿಶೀಲನೆ ಮಾಡಕ್ಕೆ ಸೂಚನೆ ಕೊಟ್ಟಿದ್ದೀನಿ, ದಾಖಲೆ ಸರಿ ಇದ್ದವರಿಗೆ ಮಾತ್ರ ಮನೆ ನೀಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಆದ್ರೂ ಕೂಡ ಈ ರೀತಿ ಎರಡೆರಡು ಆಧಾರ್ ಕಾರ್ಡ್ ಅಂದ್ರೆ ಎರಡೆರಡು ಐಡೆಂಟಿಟಿ, ಎಲ್ಲಿಯವರು ಇವರು ಮೂಲತಃ ಅನ್ನೋ ಪ್ರಶ್ನೆ ಹೇಳುತ್ತೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಇದು. ಸರ್ಕಾರ ಎಚ್ಚೆತ್ತುಕೊಳ್ಬೇಕಿನ್ನಾದ್ರೂ. ಸರ್, ಈಗ ಎರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ, ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ಜನೂನ್ ಇದ್ರೆ ಮಾತ್ರ ಮನೆ ಕೊಡುದು ಸರ್. ಈಗ ಜನೂನ್ ವೋಟರ್ ಲಿಸ್ಟ್ ಲೋಕಲ್ ಅಡ್ರೆಸ್. ಸರ್, ಈಗ ಎರಡು ರಾಜ್ಯದ ಆಧಾರ್ ಕಾರ್ಡ್ಗಳಿದಾವೆ, ವೋಟರ್ ಐಡಿಗಳಿದಾವೆ, ಗೊತ್ತಿಲ್ಲ, ಪರಿಶೀಲನೆ ಮಾಡಕ್ ಹೇಳಿದೀವಿ. ನಮ್ಮ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅವರು ಪ್ರತಿಯೊಂದನ್ನು ತೆಗೆದು ಜನೂನ್ ಇದ್ರೆ ಮಾತ್ರ ಮನೆ ಕೊಡುದು ಸರ್. ಈಗ ಜನೂನ್ ವೋಟರ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಫೋನ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಎರಡೆರಡು ಆಧಾರ್ ಕಾರ್ಡ್ ಇದೆ ಅಂದ್ರೆ ಪರಿಶೀಲನೆ ಮಾಡ್ತೀವಿ ಅಂತ ಅಷ್ಟೇ ಹೇಳಿ ಸುಮ್ಮನಾಗ್ತಾ ಇದೆಯಾ ಸರ್ಕಾರ? ಹಾಗಾದ್ರೆ ಎರಡು ಆಧಾರ್ ಕಾರ್ಡ್ ಅಂದ್ರೆ ಅವ್ರಿಗೆ ಬೇರೆ ಒಂದು ಐಡೆಂಟಿಟಿ ಕೂಡ ಇದೆ ಅಂತ ಆಯ್ತು. ಬೇರೆ ಅಂದ್ರೆ ಏನ್, ಅವರು ಎಲ್ಲಿಯವರು, ಯಾರವರು ಎರಡು ಆಧಾರ್ ಕಾರ್ಡ್ ಇಟ್ಕೊಂಡಿರೋರು? ಈ ಬಗ್ಗೆ ಸರ್ಕಾರ ಗಂಭೀರವಾಗಿಲ್ವಾ? ಈ ಕೋಗಿಲು ಪ್ರಕರಣ ಇಷ್ಟ್ಯಾಕೆ ರಾಜಕೀಯ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ? ಯಾಕೆ ಸರ್ಕಾರ ಇದರಲ್ಲಿ ಅತೀವ ಮುತುವರ್ಜಿಯನ್ನು ತೋರಿಸ್ತಾ ಇದೆ? ಬಸವರಾಜ್. ಶ್ರೀಲಕ್ಷ್ಮಿ, ಒಂದು ಅಲ್ಪಸಂಖ್ಯಾತರ ಪರವಾಗಿ ನಿಂತ್ಕೊಳ್ಳೋದು ಕಾಂಗ್ರೆಸ್ನ ಯಾವತ್ತಿದ್ರು ಕೂಡ ಸ್ಟ್ಯಾಂಡ್ ಇರ್ತಕ್ಕಂಥದ್ದು. ಹೀಗಾಗಿ ಬಹುತೇಕರು ಅಲ್ಲಿದ್ದಂತವರು ಅಲ್ಪಸಂಖ್ಯಾತರು ಅನ್ನೋ ಕಾರಣಕ್ಕಾಗಿ ಆ ಕೇರಳ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಅಲ್ಲಿ ಅಲ್ಪಸಂಖ್ಯಾತ ಮತಗಳೇ ಕಾಂಗ್ರೆಸ್ಗೆ ಗಟ್ಟಿಯಾಗಿ ನೆಲೆ ನಿಂತಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಸಿಕೊಳ್ಳುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈಗ ಮುಂದಾಗ್ತಾ ಇರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ನಿನ್ನೆ ಕೂಡ ಮೀಟಿಂಗ್ ನಲ್ಲಿ ಈ ವಿಚಾರವಾಗಿ ಚರ್ಚೆ ಆಗಿದೆ. ಯಾರು ಜೆನ್ಯೂನ್ ಇದ್ದಾರೆ ಅವರಿಗೆ ಮಾತ್ರ ಕೊಡಬೇಕು ಅನ್ನುವಂಥದ್ದು. ಬಹಳ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕರ್ನಾಟಕದವರು ಕನ್ನಡಿಗರ ಐಡೆಂಟಿ ಕಾರ್ಡ್ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಅವರಿಗೆ ಮನೆ ಕೊಡಬೇಕು ಅನ್ನುವಂಥ ವಿಚಾರವಾಗಿ ನಿನ್ನೆ ಚರ್ಚೆ ಆಗಿದ್ದು ಮತ್ತು ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ವಿರೋಧ ವ್ಯಕ್ತವಾಗಿದ್ದನ್ನ ಹೌದು, ಆ ತರಹದ ಬೆಳವಣಿಗೆಗಳಾಗಿದ್ದಾವೆ. ಆ ಕಾರಣಕ್ಕಾಗಿ ಯಾರು ಒರಿಜಿನಲ್ ಐಡೆಂಟಿಟಿ ಇದೆ, ಯಾರು ಕರ್ನಾಟಕದವರು ಮತ್ತು ಎಲ್ಲ ದಾಖಲಾತಿಗಳು ಒರಿಜಿನಲ್ ಜೆನ್ಯೂನ್ ಆಗಿದ್ರೆ ಮಾತ್ರ ಅವರಿಗೆ ಮನೆಯನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಏಕಾಏಕಿ ಮನೆಗಳನ್ನ ಹಂಚಿಕೆ ಮಾಡಕ್ಕೆ ಹೋಗ್ತಾ ಇತ್ತು. ಬಿಜೆಪಿ ಸೇರಿದಂತೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಈಗ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ಯಾರು ಜೆನ್ಯೂನ್ ಆಗಿ ಮನೆಯನ್ನ ಕಳ್ಕೊಂಡಿದ್ದಾರೆ, ಕರ್ನಾಟಕದವರು ಇದ್ದಾರೆ, ಅವರಿಗೆ ಮಾತ್ರ ಈಗ ಮನೆ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರೆ. ಆದ್ರೆ ಅಂತಿಮವಾಗಿ ಮನೆ ಹಂಚಿಕೆ ವೇಳೆಯಲ್ಲಿ ಮತ್ತೆ ರಾಜ್ಯ ಸರ್ಕಾರ ಹೇಳೋದೊಂದು ಮಾಡೋದೊಂದು ಮಾಡುವ ಸಾಧ್ಯತೆಗಳು ಕೂಡ ಇದಾವೆ. ನಿರಂತರವಾಗಿ ಮಾಧ್ಯಮಗಳು ಸೇರಿದಂತೆ ಸಾರ್ವಜನಿಕರು ಫಾಲೋ ಅಪ್ ಇರೋದ್ರಿಂದ ಸಹಜವಾಗಿ ಜೆನ್ಯೂನ್ ಇರತಕ್ಕಂಥ ದಾಖಲೆಗಳಿಗೆ ಮಾತ್ರ ಮನೆ ಹಾಕುವಂತ ಸಾಧ್ಯತೆಗಳು ಈಗ ಗೋಚರಿಸ್ತಾ ಇರತಕ್ಕಂಥದ್ದು.
ಎರಡೆರಡು ಆಧಾರ್ ಕಾರ್ಡ್ ಅಂತಂದ್ರೆ ಬಸವರಾಜ್ ಹೇಗೆ ಸಾಧ್ಯ? ಎರಡೆರಡು ಆಧಾರ್ ಕಾರ್ಡ್ ರಿಪಬ್ಲಿಕ್ ಕನ್ನಡನೇ ತೋರಿಸಿದೆ, ನಾವೇ ತೋರಿಸಿದೀವಿ, ಹೇಗೆ ಅವ್ರ ಹತ್ರ ಎರಡೆರಡು ಐಡೆಂಟಿಟಿ ಇದೆ ಅಂತ ಅನ್ನುವಂಥದ್ದು. ಸೊ ಇವ್ರು ಯಾರು ಏನು ಅನ್ನೋದರ ಪರಿಶೀಲನೆಗೆ ಬೆಂಗಳೂರಿನಾದ್ಯಂತ ಈ ತರ ಬಾಂಗ್ಲಾ ಅಕ್ರಮ ನಿವಾಸಿಗಳು ಬಂದಿದ್ದಾರೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇನ್ನು ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅಲ್ಲೂ ಕೂಡ ಈ ಹಿಂದೆ ಈ ರೀತಿ ಸಾಕಷ್ಟು ಇನ್ಫಿಲ್ಟ್ರೇಷನ್ ಬೆಂಗಳೂರೊಳಗೆ ಆಗಿರೋದಿದೆ. ರಾಜ್ಯ ಸರ್ಕಾರ ಈ ಬಗ್ಗೆ ಏನು ಕ್ರಮ ಕೈಗೊಳ್ಳುತ್ತೆ? ಮತ್ತೆ ಈ ಕೋಗಿಲು ನಿವಾಸಿಗಳಿಗೆ ಮಾತ್ರ ಮನೆ ನಿರ್ಮಾಣ ಮಾಡಿಕೊಡ್ತಾ ಇದೀವಿ ಅಂತ ಹೊರಟಿದ್ದಾರಾ? ಬೇರೆ ಹಾಗಾದ್ರೆ ಜಿಬಿಎ ಮನೆ ತೆರವುಗೊಳಿಸಿರ್ತಕ್ಕಂಥ ಬೇರೆ ನಿವಾಸಿಗಳ ವಿಚಾರದಲ್ಲಿ ಸರ್ಕಾರದ ನಿಲುವೇನು ಬಸವರಾಜ್? ಖಂಡಿತ ಲಕ್ಷ್ಮಿ, ಬೇರೆ ಮನೆ ತೆರವುಗಳ ವಿಚಾರವಾಗಿ ರಾಜ್ಯ ಸರ್ಕಾರದ ಡಬಲ್ ಸ್ಟ್ಯಾಂಡ್ ಇದೆ. ಅಂದ್ರೆ ಇಲ್ಲಿವರೆಗೂ ಕೂಡ ನಿರಾಶ್ರಿತರಿಗೆ ಮನೆ ಕಟ್ಕೊಡುವಂತ ಕೆಲಸಗಳಾಗ್ಲಿ, ಅವರಿಗೆ ಪುನರ್ವಸತಿ ಕಲ್ಪಿಸುವಂತ ಕೆಲಸಗಳನ್ನ ರಾಜ್ಯ ಸರ್ಕಾರ ಮಾಡಿಲ್ಲ. ಆದ್ರೆ ಕೋಗಿಲ್ ವಿಚಾರವಾಗಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರ ಮಧ್ಯಪ್ರವೇಶ ಮತ್ತು ಕೇರಳ ಸಿಎಂ ಅವರ ಅಲ್ಲಿ ಚುನಾವಣೆ ಕಾರಣಕ್ಕಾಗಿ ಈ ಒಂದು ಟ್ವೀಟ್ ಆಗಿರೋ ಕಾರಣಕ್ಕಾಗಿ ಸಹಜವಾಗಿಯೇ ರಾಜ್ಯ ಸರ್ಕಾರ ಇವರಿಗೆ ತೀವ್ರವಾದಂತಹ ಶೀಘ್ರಗತಿಯಲ್ಲಿ ಈ ಒಂದು ಮನೆ ಕಲ್ಪಿಸ್ತಕ್ಕಂಥದ್ದು ಸಹಜವಾಗಿ ರಾಜಕೀಯ ಕಾರಣಗಳಿಗೆ ಆಕ್ರೋಶಕ್ಕೆ ವ್ಯಕ್ತಪಡ್ತಿರ್ತಕ್ಕಂಥದ್ದು. ಇನ್ನೊಂದು, ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಮರು ಇದ್ದಾರೆ ಅನ್ನೋ ಕಾರಣದಲ್ಲಿ ಅವರು ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಅವರು ರೋಹಿಂಗ್ಯಾ ಮುಸ್ಲಿಮರು ಮತ್ತು ಅವರು ಬಾಂಗ್ಲಾದಿಂದ ವಲಸೆ ಬಂದವರು ಇದ್ದಾರೆ ಅನ್ನುವಂಥದ್ದು. ಆದ್ರೆ ಅದನ್ನೆಲ್ಲ ಐಡೆಂಟಿಫಿಕೇಶನ್ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕೆಲಸ. ಆದ್ರೆ ಇಲ್ಲಿವರೆಗೂ ಕೂಡ ಅದನ್ನ ಐಡೆಂಟಿಫಿಕೇಶನ್ ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಹೇಳ್ತಾ ಇಲ್ಲ. ಆದ್ರೆ ನಿರಾಶ್ರಿತರು ಇದ್ದಾರೆ, ಜೀವನ ನಿರಾಶ್ರಿತರು ಇದ್ರೆ ಅವರಿಗೆ ಮನೆ ಕಟ್ಕೊಡ್ತೇವೆ, ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡ್ತೇವೆ ಅನ್ನೋ ಮಾತನ್ನ ಹೇಳ್ತೇವೆ. ಆದ್ರೆ ಅವ್ರು ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಎರಡೆರಡು ಐಡೆಂಟಿ ಕಾರ್ಡ್ ಹೇಗೆ ಇಟ್ಕೊಂಡಿದ್ದಾರೆ, ಇದು ಭದ್ರತೆಗೆ ಧಕ್ಕೆ ಅಲ್ವಾ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಪ್ರಶ್ನೆಯನ್ನ ಮಾಡ್ತಾ ಇಲ್ಲ ಮತ್ತು ಅವ್ರನ್ನ ಒಂದಷ್ಟು ವಿಚಾರಣೆಗೆ ಒಳಪಡಿಸಬೇಕಾಗಿತ್ತು, ಅದನ್ನು ಕೂಡ ಮಾಡ್ತಾ ಇಲ್ಲ. ಅದ್ರ ಹೊರತುಪಡಿಸಿ ಬರೀ ಮಾನವೀಯತೆ ದೃಷ್ಟಿಯಿಂದ ನಾವು ಮನೆ ಕಟ್ಕೊಡ್ತಾ ಇದ್ದೇವೆ ಅನ್ನುವಂತ ಒಂದಷ್ಟು ಮಾತುಗಳನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹೊರತು ಓಲೈಕೆ ಅಲ್ಲದೆ ಬೇರೆ ಇನ್ನೊಂದು ಗೋಚರಿಸ್ತಾ ಇಲ್ಲ. ಆದ್ರಿಂದ ಸಹಜವಾಗಿ ಆಕ್ರೋಶಗಳು ವ್ಯಕ್ತ ಆಗ್ತಾ ಇವೆ. ಇನ್ನೊಂದು ಭದ್ರತೆ ದೃಷ್ಟಿಯಿಂದ ಕೂಡ ಅವರನ್ನ ಆಧಾರ್ ಕಾರ್ಡ್ ಸೇರಿದಂತೆ ಐಡೆಂಟಿ ಕಾರ್ಡ್ಗಳನ್ನು ಕೂಡ ಪರಿಶೀಲನೆ ಮಾಡಬೇಕಾದಂತ ಅನಿವಾರ್ಯತೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಈಗಿದೆ. ಅದನ್ನ ಮುಂದಿನ ದಿನಗಳಲ್ಲಿ ಮಾಡಿ ಅವರಿಗೆ ಪುನರ್ವಸತಿ ಕಳಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ತಾರಾ ಅಥವಾ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡದೆ ಏಕಾಏಕಿ ಮನೆ ಕೊಡ್ತಾರ ಅನ್ನೋದನ್ನು ಕಾದು ನೋಡ್ಬೇಕಾಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಕೋಗಿಲು ಲೇಔಟ್ ಮನೆ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಸಿಎಂ ಈ ಮನೆ ಕೊಡೋ ನಿರ್ಧಾರ ತಗೊಳ್ಳೋಕ್ಕಿಂತ ಮುಂಚೆ ಈ ಬಾಂಗ್ಲಾ ಅಕ್ರಮ ನಿವಾಸಿಗಳೇನಿದ್ದಾರೆ, ಇನ್ಫಿಲ್ಟ್ರೇಷನ್ ಏನಿದೆ, ಇದ್ರ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ. ಕಾನೂನುಬದ್ಧವಾಗಿನೇ ಮನೆ ನಿರ್ಮಾಣ ಮಾಡಬೇಕು, ಓಟಿಗಾಗಿ ತರಾತುರಿಯಲ್ಲಿ ಈ ತರ ಮನೆಗಳ ನಿರ್ಮಾಣ ಮಾಡಬಾರದು ಅಂತ ರಾಜ್ಯ ಸರ್ಕಾರದ ವಿರುದ್ಧ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಬಹಳಷ್ಟು ಪಾರ್ಟಿಗಳು ಹೆಂಗಾಗ್ಬಿಟ್ಟೆ ಅಂದ್ರೆ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಮಾಡ್ತಾ ಇದ್ರು. ಬಹುಶಃ ವೋಟ್ ಬ್ಯಾಂಕ್ ಸಲುವಾಗಿ ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೋ, ನಾನು ಮೊನ್ನೆ ನಡೆದಂತ ಏನ್ ಬಿಹಾರ್ ಚುನಾವಣೆಯಲ್ಲಿ ನೋಡ್ತಿದ್ರೆ ಹತ್ತತ್ರ 60 ಲಕ್ಷ 70 ಲಕ್ಷ ಜನರನ್ನ ಅಲ್ಲಿ ಬೇರೆ ಕಡೆಯಿಂದ ಬಂದು ಅಲ್ಲಿ ವಾಸಿಸ್ತಾ ಇದ್ರು. ಅವ್ರನ್ನೆಲ್ಲರನ್ನು ಕೂಡ ಪುನಃ ಅವ್ರನ್ನ ಎಲ್ಲರನ್ನು ಕೂಡ ಐಡೆಂಟಿಫಿಕೇಶನ್ ಮಾಡಿ ಬೇರೆ ಕಡೆ ಕೂಡ ಕಳಿಸಂತ ಕೆಲಸ ಕೂಡ ಮಾಡಿದ್ದಾರೆ. ಹಂಗಾಗಿ ಇವತ್ತು ಬೇರೆ ಪಾರ್ಟಿಗಳು ಏನು ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಏನ್ ಮಾಡ್ಕೊಂತ ಬಂದಿದ್ದಾರೋ ಅವ್ರಿಗೆ ಆಲ್ರೆಡಿ ಇಲ್ಲಿದ್ದಂತವ್ರಿಗೆ ಗುರುತಿನ ಚೀಟಿ ಕೂಡ ಕೊಟ್ಟಿದ್ದಾರೆ. ಇವತ್ತು ಕಾನೂನುಬದ್ಧವಾಗಿ ಅವ್ರನ್ನ ಆಕಸ್ಮಿಕವಾಗಿ ಮನೆಗಳನ್ನು ನಿರ್ಮಿಸಲೇಬೇಕನ್ನಂತ ತೀರ್ಮಾನವನ್ನು ಸರ್ಕಾರ ತಗೊಂಡಂತ ಟೈಮ್ ಅಲ್ಲಿ ಕೂಡ ಅದನ್ನ ನಾನು ಇವತ್ತು ಕಾನೂನುಬದ್ಧವಾಗಿ ನೀವು ಮನೆಗಳು ಕಟ್ಕೊಟ್ಟಿದ್ರಿಗನ ಅದನ್ನ ಯಾವ ಕಾರಣಕ್ಕೋಸ್ಕರವಾಗಿ ತೆರವುಗೊಳಿಸಿರೋಂಥದ್ದು ಕೂಡ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ. ಅಕಸ್ಮಾತ್ವಾಗಿ ಕಾನೂನು ಬಾಹಿರವಾದಂತ ಅವರು ಮನೆಗಳು ನಿರ್ಮಿಸಿದ್ರಿಗನ ಆ ಮನೆಗಳು ಇರಿಸಿದಂತ ಟೈಮಲ್ಲಿ ಅದರ ಪುನರ್ವಸತಿ ಮನೆ ಕಟ್ಸ್ಕೊಡಂತ ತೀರ್ಮಾನ ಹೆಂಗ್ ತಗೊಂತೀರ ಅನ್ನೋಂಥದ್ದು ಕೂಡ ಎರಡು ವಿಚಾರದಲ್ಲೇ ಡಿಬೇಟ್ ನಡೀತಿದಾವೆ. ಅವ್ರನ್ನ ಅಕಸ್ಮಿತವಾಗಿ ಮನೆ ತೆರವುಗೊಳಿಸಂತ ಟೈಮಲ್ಲಿ ಕಾನೂನುಬದ್ಧವಾಗಿ ಮನೆಗಳು ನಿರ್ಮಿಸಿದ್ರೆ ಅದನ್ನ ತೆರವುಗೊಳಿಸ್ಲಕ್ಕ ಸಾಧ್ಯನೇ ಆಗಿಲ್ಲ. ತೆರವುಗೊಳಿಸೋಸ್ಕರವಾಗಿ ಅದ್ರ ಸ್ಪಷ್ಟೀಕರಣ ಕೂಡ ಕೊಡಬೇಕಾಗುತ್ತೆ. ಕೋಗಿಲು ಬಡಾವಣೆ ನಿವಾಸಿಗಳಿಗೆ ಮನೆ ಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಒಂದು ಧರ್ಮದ ಓಲೈಕೆ ನಡೀತಾ ಇದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಒಂದು ಧರ್ಮದ ಓಲೈಕೆ ಮಾಡ್ತಾ ಇದೆ ಅಂತ, ಇದೇ ಕಾರಣಕ್ಕೆ ಅತಿ ವೇಗವಾಗಿ ಪರಿಹಾರ ನೀಡಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬೇಸರ ವ್ಯಕ್ತಪಡಿಸಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಪ್ರಹ್ಲಾದ್ ಜೋಶಿ ಟ್ವೀಟ್ ಮಾಡಿರ್ತಕ್ಕಂಥದ್ದು ಒಂದು ಧರ್ಮದ ಓಲೈಕೆಯ ಕಾರಣಕ್ಕಾಗಿ ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಮಾತ್ರ ಈ ರೀತಿ ಮನೆ ಕಟ್ಟಿ ಕೊಡ್ತಾ ಇದೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ಈ ವಿಚಾರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ನಮ್ಮ ಗೃಹ ಸಚಿವರು ಏನ್ ಹೇಳ್ತಾರೆ ಅಂತ. ಕೇರಳದವರು ಹೇಳಿದ್ದಾರೆ ಅಂತ ನಾವು ಮನೆ ಕಟ್ಕೊಡ್ತಾ ಇಲ್ಲ. ಸಂತ್ರಸ್ತರಲ್ಲಿ ಕೇರಳ ರಾಜ್ಯದವರೂ ಇರಬಹುದು, ಆದ್ರೆ ಕೇರಳ ಸಿಎಂ ಹೇಳಿದ್ದಾರೆ ಅಂತ ನಾವು ಮನೆ ಕಟ್ಕೊಡ್ತಾ ಇಲ್ಲ ಅಂತ. ಕೇರಳ ಸಿಎಂ ಮೂಗು ತೋರಿಸೋದು ಸರಿಯಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಇದು ಒಂಥರ ಅಳಿಯ ಅಲ್ಲ ಮಗಳ ಗಂಡ ಅನ್ನೋ ಹಾಗೆ. ಅಲ್ಲಿ ಇರ್ಬೋದು, ಕೇರಳದವರು ಇರ್ಬೋದು ಸಂತ್ರಸ್ತರಲ್ಲಿ, ಆದ್ರೆ ನಾವು ಕೇರಳ ಸಿಎಂ ಹೇಳಿದ್ದಾರೆ ಅಂತ ಮನೆ ಕಟ್ಕೊಡ್ತಾ ಇಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈಗಾಗಲೇ ನಿನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನು ಡೆಮಾಲಿಷ್ ಮಾಡಿ ಅವರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಅಲ್ಲ, ಈಗ ಅದನ್ನ ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಅಂದ್ಕೊಳ್ತೀನಿ. ಬೇರೆಯವರು ಹೇಳಿಕೆಗಳನ್ನು ಕೊಡೋದು, ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು, ವಿರೋಧ ಪಕ್ಷದವರು ಮಾತನಾಡೋದು, ಇದೆಲ್ಲ ಒಂದು ಭಾಗ. ನಾವು ಅವ್ರಿಗೆ ಏನ್ ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನ ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ಅವರು ಹೇಳಿದ್ದಾರೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ. ಅವರು ಹೇಳಿರ್ಬೋದು, ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದರೂ ಇದ್ದಾರೇನೋ ಅಲ್ಲಿ ಗೊತ್ತಿಲ್ಲ. ಆ ಒಂದು 100 ಜನರ ಮಧ್ಯದಲ್ಲಿ ಆದರೆ ಅವ್ರು ಹೇಳಿದ್ರು ಅಂತ ಮಾಡೋದಕ್ಕೂ ಹೋಗಿಲ್ಲ. ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡಬೇಕು ಅಂತ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟಿದಾವೆ. ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನು ಕೊಟ್ಟಿದೆ, ಪರಿಹಾರ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಅಷ್ಟೇ ಇದ್ರೆ ಅಂದ್ರೆ ಕೇರಳದ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಮಾಡಿರೋದಲ್ಲ. ಇದು ಕೇರಳದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅದರಲ್ಲಿ ಮೂಗು ತೋರಿಸುವಂತ ಕೆಲಸ ಮಾಡೋದಕ್ಕಾಗೋದಿಲ್ಲ, ಮಾಡಲೂಬಾರ್ದು. ನಾವು ಹೋಗಿ ಕೇರಳದಲ್ಲಿ ಟ್ರಿವಾಂಡ್ರಮ್ನಲ್ಲೋ ಕ್ಯಾಲಿಕಟ್ನಲ್ಲೋ ಇಂಥದ್ದೇ ಘಟನೆ ಆದಾಗ ನಾವು ಹೋಗಿ ಹೇಳಕ್ಕಾಗತ್ತಾ? ನಮ್ಮ ಮಾತು ಕೇಳ್ಬಿಡ್ತಾರ ಅವರು. ಅದು ಕಾನೂನಾತ್ಮಕ